ಎಲ್ಲರಿಗೂ. ನಾನಿವತ್ತು ಗೋಳಿ ಬಜೆ ಮಾಡ್ತಾ ಇದ್ದೇನೆ. ಗೋಳಿ ಬಜೆಗೆ ಯಾವುದೆಲ್ಲ ಐಟಮ್ ತೆಗೆದಿದ್ದೇನೆ, ಈ ಬೌಲ್ ಫುಲ್ ನಾನು ಮೈದಾ ಹಿಟ್ಟು ತೆಗಿಲಿಲ್ಲ, ಮುಕ್ಕಾಲಷ್ಟು ತಗೊಂಡಿದ್ದೇನೆ. ಮತ್ತು ಅರ್ಧದಷ್ಟು ಮೊಸರು ತೆಗೆದಿದ್ದೇನೆ, ಹಸಿಮೆಣಸು, ಜೀರಿಗೆ, ಇದು ತೆಂಗಿನಕಾಯಿ ಹೋಳು ಮಾಡಿದ್ದೇನೆ, ಚಿಕ್ಕ ಚಿಕ್ಕ ಪೀಸ್ ಮಾಡಿದ್ದೇನೆ. ಆಮೇಲೆ ಬೇವಿನ ಸೊಪ್ಪು, ಆಮೇಲೆ ಉಪ್ಪು, ಆಮೇಲೆ ಬೇಕಿಂಗ್ ಸೋಡಾ. ಇದು ಹೇಗೆ ಮಿಕ್ಸ್ ಮಾಡೋದು ಅಂತ ತೋರಿಸ್ತೇನೆ ನಾನು. ಅಂದರೆ ಈಗ ನಾನು ಇದಕ್ಕೆ ಮೊಸರು ಹಾಕ್ತಾ ಇದ್ದೇನೆ. ಆಮೇಲೆ ಬೇಕಿಂಗ್ ಸೋಡಾ ಹಾಕ್ತೇನೆ. ಆಮೇಲೆ ಉಪ್ಪು, ಮತ್ತು ಇದನ್ನೆಲ್ಲ ಹಾಕ್ತಾ ಇದ್ದೇನೆ. ಇದನ್ನೆಲ್ಲ ಚೆಂದ ಮಿಕ್ಸ್ ಮಾಡಬೇಕು. ಆಮೇಲೆ ಈ ಮೈದಾ ಹಿಟ್ಟನ್ನು ಇದಕ್ಕೆ ಹಾಕಬೇಕು. ಆಮೇಲೆ ಇದು ಚೆಂದಕ್ಕೆ ಒಂದು ಮಿಕ್ಸ್ ಮಾಡಬೇಕು. ಇದೀಗ ಮಿಕ್ಸಿಂಗ್ ಎಲ್ಲ ಆಗಿದೆ. ಅಂದರೆ ನೋಡಿ ಅಂತ ಈ ರೀತಿ ಹದ ಬರಬೇಕು. ಒಂದು 5 ನಿಮಿಷ ಹೀಗೂ ಚೆಂದ ಮಿಕ್ಸ್ ಮಾಡಬೇಕು. ಆಮೇಲೆ ಇದೊಂದು 2 ಗಂಟೆ ರೆಸ್ಟ್ ಮಾಡಲಿಕ್ಕೆ ಇಡುವ. ನೋಡಿ, ಇದು 2 ಗಂಟೆ ಕಳೆದು ಓಪನ್ ಮಾಡ್ತಾ ಇದ್ದೇನೆ. ಇದೀಗ ಹಿಟ್ಟು ಚೆಂದ ಹದಕ್ಕೆ ಬಂದಿದೆ. ಇದು ನಾನು ಗ್ಯಾಸ್ ಮೇಲೆ ಎಣ್ಣೆ ಇಟ್ಟಿದ್ದೇನೆ, ಎಣ್ಣೆ ಬಿಸಿಯಾಗಿದೆ. ಈಗ ಕೈಯಲ್ಲಿ ಸ್ವಲ್ಪ ನೀರನ್ನು ಮುಟ್ಟಿಸಿ ಈ ರೀತಿಯಾಗಿ ಚಿಕ್ಕ ಚಿಕ್ಕದು ಬಿಡಬೇಕು. ನೋಡಿ ಎಷ್ಟು ಉಬ್ಬಿ ಉಬ್ಬಿ ಬರ್ತಾ ಉಂಟು ಅಂತ. ಹಾಕಿ ತಕ್ಷಣ ಉಬ್ಬಿತ್ತು. ಚಿಕ್ಕ ಚಿಕ್ಕದು ಹಾಕ್ಬೇಕು, ಯಾಕಂದ್ರೆ ಅದು ಪುನಃ ಉಬ್ಬುತ್ತದಲ್ಲ, ಉಬ್ಬಾಗ ದೊಡ್ಡದಾಗ್ತದೆ ಅದು. ನೋಡಿ, ಜೀರಿಗೆ ಎಲ್ಲ ಅಂದ್ರೆ ಸ್ವಲ್ಪ ದೊಡ್ಡದಾಗಿದೆ ಈಗ. ಚಂದ ನೋಡಿ ಬರ್ತಾ ಉಂಟು ನೋಡಿ. ಈಗ ತುಂಬಾ ಮಳೆ ಸಹ ಬರ್ತಾ ಉಂಟು. ಒಳ್ಳೆ ಗೋಳಿ ಬಜೆ ಚಟ್ನಿ ಎಲ್ಲ ತಿನ್ಲಿಕ್ಕೆ ಖುಷಿ ಅಲ್ಲ ಈ ಮಳೆಗಾಲದಲ್ಲಿ. ನೋಡಿ, ಈಗ ನೋಡಿ ಚಂದ ಬಂದಿದೆ. ಈಗ ಇದು ಹೀಗೆ ಇದೆಲ್ಲ ಮಾಡಿ ತೆಗೆಯುವ. ಅಂದ್ರೆ ಇನ್ನೊಂದು ವಿಷಯ ಏನಂದ್ರೆ, ನಾನು ಇದಕ್ಕೆ ಸಕ್ಕರೆ ಹಾಕ್ಲಿಲ್ಲ. ನಿಮ್ಗೆ ಬೇಕಿದ್ರೆ ಸಕ್ಕರೆ ಹಾಕೊಳ್ಬಹುದು. ಸ್ವಲ್ಪ 1-2 ಸ್ಪೂನ್ ಅಷ್ಟು, 2 ಬೇಡ, 1-1.5 ಸ್ಪೂನ್ ಅಷ್ಟು ಸಾಕು, ಹಾಕ್ಬಹುದು ಸಕ್ಕರೆ. ಮತ್ತೆ ನಾನಂದ್ರೆ ಇದಕ್ಕೆ ನೀರು ಹಾಕ್ಲಿಲ್ಲ, ಬರೀ ಮೊಸರಲ್ಲೇ ಕಲ್ಸಿದೆ ನಾನು. ಚಂದ ಮೊಸರಲ್ಲೇ 5 ನಿಮಿಷ ಹೇಗಿದ್ರು ಸಹ ಚಂದ ಮಿಕ್ಸ್ ಮಾಡ್ಬೇಕು, ಆಗ ಚಂದಕ್ಕೆ ಬರ್ತದೆ ಅದು. ಅಂದ್ರೆ ಸ್ವಲ್ಪ ಬಣಲೆ ಅಗಲ ಬೇಕು. ನನ್ನದು ಸ್ವಲ್ಪ ಹೊಂಡ ಆಯ್ತು. ಅಗಲ ಆಗುವಾಗ ಅದೊಂಥರ ಚಂದ ಬರ್ತದೆ, ಫುಲ್ ಸ್ಪ್ರೆಡ್ ಆಗ್ತದೆ, ಅದು ಉಬ್ಬಿ ಉಬ್ಬಿ ಬರ್ತದೆ. ಇದೀಗ ಸ್ವಲ್ಪ ಹೊಂಡ ಆಯ್ತು ಬಣಲೆ. ನಂಗೆ ಅಷ್ಟು ಅಂದ್ರೆ ಐಡಿಯಾ ಬರ್ಲಿಲ್ಲ. ಹಾಗೆ ನಿಮ್ಮ ಹತ್ರ ಅಗಲ ಬಾಣಲೆ ಇದ್ರೆ ನೀವು ಅದನ್ನೇ ಯೂಸ್ ಮಾಡಿ. ನೋಡಿ ಫ್ರೆಂಡ್ಸ್, ಇದೀಗ ಎಷ್ಟು ಚಂದ ಉಬ್ಬಿ ಬಂದಿದೆ ಅಂತ ಹೇಳಿ. ತುಂಬಾ ಉಬ್ಬಿ ಬಂದಿದೆ. ಇದೀಗ ಒಳ್ಳೆ ಸ್ಮೂತ್ ಆಗಿದೆ. ನಾನು ಇದಕ್ಕೆ ನೀರು ಹಾಕ್ಲಿಲ್ಲ, ಮಿಕ್ಸ್ ಮಾಡುವಾಗ ಮೊಸರಲ್ಲೇ ಮಿಕ್ಸ್ ಮಾಡಿದ್ದು. ಇದಕ್ಕೀಗ ನಾನು ಒಂದು ಹಸಿಮೆಣಸಿನ ಚಟ್ನಿ ಮಾಡಿದ್ದೇನೆ. ಬೇಕಾ ಮಗ, ನೀವು ಟೇಸ್ಟ್ ನೋಡಂತ ಒಮ್ಮೆ. ಕೈ ಕಚ್ಚದು.
ನೋಡಿ ನಾನೊಮ್ಮೆ ಟೇಸ್ಟ್ ನೋಡ್ತೇನೆ. ಸೂಪರ್ ಆಗಿದೆ ಇದು. ನೀವೆಲ್ಲ ಇದೊಮ್ಮೆ ಟ್ರೈ ಮಾಡಿ ಆಯ್ತಾ. ಮತ್ತೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ನಾನು ಅನಿಸ್ತೇನೆ. ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್.